ನಮಸ್ಕಾರ ಎಲ್ಲರಿಗೂ. ಇಂದಿನ ವಿಡಿಯೋದಲ್ಲಿ ನಾವು ಚಕೋತವನ್ನು ಕೊಯ್ಕೊಂಡು ಬಂದಿದ್ವಿ. ನೋಡಿ, ಚಕೋತ ಅಂದರೆ ಹೀಗಿರುತ್ತೆ. ಹಿಂದಿನ ವಿಡಿಯೋವನ್ನು ನೋಡದೇ ಇದ್ದವರೆಗೆ ಇದನ್ನು ತೋರಿಸ್ತಾ ಇದ್ದೀನಿ ಮತ್ತೊಂದು ಸಲ. ಇದನ್ನು ಇವತ್ತು ಕಟ್ ಮಾಡಿ ಒಳಗಡೆ ಹೇಗಿರುತ್ತೆ ಅಂತ ನೋಡೋಣ, ಹಾಗೆ ಅದರ ರುಚಿಯನ್ನು ಕೂಡ ನೋಡೋಣ. ಬನ್ನಿ. ಚಕೋತ ಹಣ್ಣನ್ನು ಪೊಮೆಲೋ ಅಂತಲೂ ಕರೀತಾರೆ. ಇದು ಸ್ವಲ್ಪ ಒಗರು, ಹುಳಿ ಮತ್ತು ಸಿಹಿ ರುಚಿಯನ್ನು ಒಳಗೊಂಡಿರುತ್ತೆ. ಪೋಷಕಾಂಶಗಳ ಬಗ್ಗೆ ಮಾತನಾಡಬೇಕು ಅಂತಂದರೆ ಈ ಹಣ್ಣಿನಲ್ಲಿ ಬಹಳಷ್ಟು ಪೋಷಕಾಂಶಗಳನ್ನು ನಾವು ಕಾಣಬಹುದು. ವಿಟಮಿನ್ ಎ, ಬಿ, ಸಿ, ಕಬ್ಬಿಣ, ನಾರಿನಾಂಶ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ ಮುಂತಾದ ಪೋಷಕಾಂಶಗಳನ್ನು ನಾವು ಇದರಲ್ಲಿ ಕಾಣಬಹುದು. ಆರೋಗ್ಯ ಪ್ರಯೋಜನಗಳನ್ನು ನೋಡಬೇಕು ಅಂತಂದರೆ ಇದು ರೋಗ ನಿರೋಧಕ ಶಕ್ತಿಗಳನ್ನು ಬಹಳಷ್ಟು ಹೆಚ್ಚಿಸುತ್ತೆ. ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ದೇಹದಿಂದ ಕೊಬ್ಬನ್ನು ಕರಗಿಸಲು ಮತ್ತು ತೂಕ ಇಳಿಸಲು ಸಹಾಯ ಮಾಡುತ್ತೆ. ಯಕೃತ್ತಿನ ಆರೋಗ್ಯನ ಕಾಪಾಡುತ್ತೆ. ಈ ಹಣ್ಣು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತೆ. ಇದು ನಮ್ಮ ದೇಹವನ್ನು ಯಾವಾಗಲೂ ಹೈಡ್ರೇಟ್ ಮಾಡಿರುತ್ತೆ. ಯಾಕಂದರೆ ಸಾಕಷ್ಟು ನೀರನ್ನು ಒಳಗೊಂಡಿರುವಂಥ ಒಂದು ಹಣ್ಣು ಇದು. ಇದು ಮುಖದಲ್ಲಿನ ಕಪ್ಪು ಕಲೆಗಳನ್ನು ಕಡಿಮೆ ಮಾಡುತ್ತೆ. ಅತ್ಯುತ್ತಮವಾಗಿ ತ್ವಚೆಯನ್ನು ಹೊಳಪು ಕೂಡ ಉಳಿಸುತ್ತೆ. ಆಯುರ್ವೇದದ ಪ್ರಾಚೀನ ಭಾರತೀಯ ಔಷಧ ಪದ್ಧತಿಯಲ್ಲಿ ನೋಡುವುದಾದರೆ ಎಲೆ ಮತ್ತು ಹೂವಿನ ಅಂಶಗಳನ್ನು ಬಹಳಷ್ಟು ಬಳಕೆಯನ್ನು ಮಾಡಲಾಗುತ್ತೆ. ಅದಲ್ಲದೆ ಈ ಹಣ್ಣಿನ ಗಟ್ಟಿಯಾದ ಹೊರಸಿಪ್ಪೆ ಏನಿರುತ್ತೆ ನೋಡಿ, ಅದನ್ನು ತಿನ್ನೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಅದನ್ನು ಜಾಮ್ ತಯಾರಿಸಲು ಕೂಡ ಬಳಕೆಯನ್ನು ಮಾಡಲಾಗುತ್ತೆ. ಚಕೋತ ಹಣ್ಣನ್ನು ನಿಮ್ಮ ಆಹಾರ ಪದ್ಧತಿಯಲ್ಲಿ ನಿಯಮಿತವಾಗಿ ಬಳಸಿಕೊಂಡ್ರೆ ಅತ್ಯುತ್ತಮ ಆರೋಗ್ಯವನ್ನು ನೀವು ಪಡೆದುಕೊಳ್ಳಬಹುದು. ಅದಕ್ಕೋಸ್ಕರ ನಾಳೆಯಿಂದಲೇ ಚಕೋತ ಹಣ್ಣನ್ನು ನಿಮ್ಮ ಆಹಾರ ಪದ್ಧತಿಯಲ್ಲಿ ನಿಯಮಿತವಾಗಿ ಬಳಸಿಕೊಳ್ಳಿ. ಚಕೋತ ಹಣ್ಣಿನ ಸೊಳೆಗಳು ನೋಡೋದಕ್ಕೆ ಕಿತ್ತಳೆ ಹಣ್ಣಿನ ಸೊಳೆಗಳ ಥರನೇ ಇರುತ್ತೆ, ಆದರೆ ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತೆ. ನೀವು ಬಣ್ಣವನ್ನು ನೋಡುವುದಾದರೆ ಸ್ವಲ್ಪ ಕೆಂಪಿನ ಬಣ್ಣವನ್ನು ಹೊಂದಿರುತ್ತೆ. ರುಚಿಯ ಕಡೆಗೆ ಬರೋದಾದರೆ ಸ್ವಲ್ಪ ಹುಳಿ, ಸ್ವಲ್ಪ ಒಗರು ಹಾಗೂ ಸ್ವಲ್ಪ ಸಿಹಿ ಅಂಶಗಳನ್ನು ಈ ಹಣ್ಣು ಒಳಗೊಂಡಿರುತ್ತೆ. ಈ ಹಣ್ಣನ್ನು ಹಾಗೆ ಕೂಡ ತಿನ್ನಬಹುದು ಅಥವಾ ಉಪ್ಪಿನ ಜೊತೆ ನೆಂಚಿಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.